ಬಂದು ರೆಡಿ ಕೊಡೋಣ. ನಾನ್ ಬರಲ್ಲ. ಯಾಕವ? ಸತ್ಸಂಗಕ್ಕಾದ್ರೆ ಬರಲ್ಲ, ಸಿನಿಮಾ ಕರ್ಕೊಂಡು ಹೋಗೋದಾದ್ರೆ ಬರ್ತೀನಿ. ಸ್ಕೂಲಲ್ಲೂ ಅದೇ ಪಾಠ ಕೇಳ್ಬೇಕು, ಇಲ್ಲೂ ಅದೇ ಪಾಠ ಕೇಳ್ಬೇಕಂದ್ರೆ ಯಾರಿಗಾಗುತ್ತಣ್ಣ? ಅಲ್ಲ ಕಣವ, ನೀನು ಜೀವನ ಮಾಡೋಕ್ಕೋಸ್ಕರ ಈ ಸ್ಕೂಲ್ನಾಗೆ ಪಾಠ ಕೇಳೋದು. ಆದ್ರೆ ಆ ಜೀವನನ ಹೆಂಗ್ ಮಾಡೋದು ಅನ್ನೋದು ತಿಳ್ಕೋಬೇಕು ಅಂದ್ರೆ ಈ ಸತ್ಸಂಗದ ಪ್ರವಚನ ಎಲ್ಲ ಕೇಳಬೇಕು ಕಣವ. ಆಗ್ಲೇ ನಾವು ಈ ಜೀವನನ ಹೆಂಗ್ ನಡೆಸೋದು, ನಾವ್ ಹೆಂಗ್ ಬದುಕಬೇಕು ಅನ್ನೋದೆಲ್ಲ ಗೊತ್ತಾಗೋದು ಅಲ್ವಾ? ತೆಪ್ಪಾಯ್ತು ಅಂತ ಕೆಣ್ಣೆ ಕೊಡ್ಕ. ಅತ್ಗೆ ನೀವಾದ್ರೂ ಹೇಳಿ ಅತ್ಗೆ. ಸಿನಿಮಾಗಾದ್ರೆ ಬರ್ತೀನಿ, ಸತ್ಸಂಗಕ್ಕಾದ್ರೆ ಬರಲ್ಲ. ಇವಳ ನೋಡ್ಪಾರಿ, ಇವಳು ಹೆಂಗ್ ಹೇಳ್ತಾಳೆ ಅಂತವಾ? ಹೆಣ್ಮಕ್ಳನ್ನ ಅಷ್ಟು ಈಸಿಯಾಗಿ ಒಪ್ಸಕ್ ಆಗಲ್ಲ ಮಾವ. ಒಂದ್ ಹೆಣ್ಣಿನ ಮನ್ಸನ್ನ ಇನ್ನೊಂದ್ ಹೆಣ್ಣಿಗೆ ಮಾತ್ರ ಅರ್ಥ ಮಾಡ್ಕೊಳಕ್ ಆಗದು, ಅರ್ಥ ಮಾಡ್ಸಕ್ ಆಗದು. ವಾಹ, ಹಂಗಾದ್ರೆ ಎಣ್ಣಿ ಸತ್ರು ಅಂತಾರಲ್ಲ ಪಾರು, ಅದೇನ್ ಪಾರು? ಅಣ್ಣ ಅದು ಗಾದೆ, ನೀನ್ ಲಾಜಿಕ್ ಆಗೆಲ್ಲ ಕೇಳಕ್ ಹೋಗ್ಬೇಡ. ಸರಿ ಆಯ್ತು. ಹಂಗಾರೆ ಬಿರ್ನೆ ಒಪ್ಸವಳ್ನ, ಹೋಗಮ್ಮ. ಚೋಟು, ನಿನ್ಗೇನು ಮೂವಿಗ್ ತಾನೆ? ನಾನು ಇನ್ನೊಂದ್ಸತಿ ಕರ್ಕೊಂಡು ಹೋಗ್ತೀನಿ. ಪಾಪ ಮಾದಪ್ಪ ಅಂಕಲು ನಮ್ಗೆಲ್ರಿಗೋಸ್ಕರ, ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಜ್ಞಾನ ಸಿಗ್ಲಿ ಅಂತ ಸತ್ಸಂಗ ಕರ್ಕೊಂಡು ಹೋಗ್ತಿದ್ದಾರೆ. ಇವತ್ತು ನಾವು ಹೋಗಿಲ್ಲ ಅಂದ್ರೆ ಪಾಪ ಅಂಕಲ್ ಬೇಜಾರು ಮಾಡ್ಕೊಳಲ್ವಾ? ಹಂಗೆಲ್ಲ ಹಠ ಮಾಡ್ಬಾರ್ದು ಚೋಟು. ಬಾ ಹೋಗಿ ಬರೋಣ. ಆಗಲ್ಲ. ಒಂದು ಹೆಣ್ಣಿನ ಮನಸ್ಸು ಇನ್ನೊಂದು ಹೆಣ್ಣಿಗೆ ಅರ್ಥ ಆಗುತ್ತೆ. ನನ್ನ ಮಾತು ಯಾರೂ ಕೇಳಲ್ಲ, ನನ್ನ ಮಾತಿಗೆ ಬೆಲೆನೇ ಇಲ್ಲ. ನಾನು ಏನ್ ಕೇಳಿದ್ರು ಇಲ್ಲ ಇಲ್ಲ ಅಂತಾನೆ ಹೇಳ್ತಾರೆ. ನೀವೆಲ್ರೂ ಹೋಗ್ಬನ್ನಿ, ನಾನು ಮನೇಲೇ ಇರ್ತೀನಿ. ಸಾರಿ ಅದಕ್ಕೆ, ಸುಮ್ಮನೆ ತಮಾಷೆಗೆ ಮಾಡಿದ್ದು. ತಮಾಷೆಗೆ ನಾನು ತಮಾಷೆ ಮಾಡಿದ್ದು ನದ್ನೀರಾ. ಸರಿ ಬನ್ನಿ, ಟೈಮ್ ಆಯ್ತು, ಹೊರಡೋಣ. ಗುಡ್. ಏನೆಲ್ಲಿಗೆ ಹೋಗ್ತಿದ್ದೀಯ? ನಾವಿಬ್ರು ಇಲ್ಲೇ ಇರ್ಬೇಕು. ಮನೆಗೆ ಅಲಂಕಾರ ಮಾಡೋದು ಬೇಡವಾ? ಅಲ್ವಾ? ಫಸ್ಟ್ ಅವ್ರನ್ನ ಕಳಿಸ್ಬಿಡೋಣ ಅಲ್ವಾ? ಫಸ್ಟ್ ಅವ್ರಿಗೆ ಏನಿಲ್ಲ, ಬನ್ನಿ ಹೋಗೋಣ. ಸತ್ಸಂಗಕ್ಕೆ ಟೈಮ್ ಆಯ್ತು.